ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರುವಂಥ ನಿವೃತ್ತ ನೌಕರರೇ, ಪಿಂಚಣಿದಾರರೇ, ಡ್ಯೂಟಿ ಮಾಡ್ತಾ ಇರುವಂತಹ ನೌಕರರೇ, ಕಾರ್ಮಿಕರೇ, KSRTC ನೌಕರರೇ, BMTC ನೌಕರರೇ ಹಾಗೂ ನಿವೃತ್ತ ನೌಕರರೇ, ನಿಮಗೆಲ್ಲರಿಗೂ ಹೈಯರ್ ಪೆನ್ಷನ್ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ. ಎಲ್ಲ ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೂ ಕೂಡ ಲಾಭಕರವಾದಂಥ ಹೆಚ್ಚಿನ ಮಾಹಿತಿ ಅಂತಲೇ ಹೇಳ್ಬೋದು. ಹೈಯರ್ ಪೆನ್ಷನ್ ಇಂಪ್ಲಿಮೆಂಟ್ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದೆ. ಹಳೆ ನಿಯಮವನ್ನು ಮರು ಜಾರಿ ಮಾಡಿ ಇದರಿಂದಾಗಿ ಎಲ್ಲ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಬಹಳ ದಿನಗಳಿಂದ ಕಾಯ್ತಾ ಇದ್ದಂಥ ಹೈಯರ್ ಪೆನ್ಷನ್, ಹೆಚ್ಚಿನ ಪಿಂಚಣಿ ಸೌಲಭ್ಯ ಸಿಗುವಂತೆ ಆಗತ್ತೆ. ಇದರಿಂದಾಗಿ ಎಲ್ಲ ಪಿಂಚಣಿದಾರರು, ನಿವೃತ್ತ ನೌಕರರು, ಕಾರ್ಮಿಕರು, KSRTC ನೌಕರರಿಗೆ ಭಾರಿ ಲಾಭ ಆಗುತ್ತೆ. ಏನು ವಿಚಾರ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ಹೈಯರ್ ಪೆನ್ಷನ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಬರ್ತಾ ಇದೆ. ಏನು ಅಂತ ನೋಡೋಣ ಬನ್ನಿ. ಇರುವಂತಹ EPFO ಪಿಂಚಣಿದಾರರು, ನಿವೃತ್ತ ನೌಕರರ ವಿಚಾರದಲ್ಲಿ ಕನ್ನಡದ ಪ್ರತಿಷ್ಠಿತ ನ್ಯೂಸ್ ಚಾನಲ್ ಆದ ಜಿ ಕನ್ನಡ ನ್ಯೂಸ್ನಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು. ಆ ವರದಿಯ ಸತ್ಯಾಂಶಗಳೇನು, ಅದು ನಿಜನಾ ಸುಳ್ಳು ಅನ್ನೋದ್ರ ಬಗ್ಗೆ ಒಂದು ಫ್ಯಾಕ್ಟ್ ಚೆಕ್ ವಿಡಿಯೋನ ಈ ದಿನ ಮಾಡ್ತಾಯಿದ್ದೀನಿ. ಹೈಯರ್ ಪೆನ್ಷನ್, ಅಧಿಕ ಪಿಂಚಣಿಯ ಹಳೆ ನಿಯಮಕ್ಕೆ ಹಿಂದಿರುಗಿದ EPF ಸದಸ್ಯರಿಗೆ ಜಾಕ್ಪಾಟ್ ಅನ್ನೋ ಒಂದು ಟ್ಯಾಗ್ಲೈನ್ನೊಂದಿಗೆ ಈ ವರದಿ ಪ್ರಕಟ ಆಗಿದೆ. ಸ್ನೇಹಿತರೆ, ನೌಕರರ ಪಿಂಚಣಿ ಯೋಜನೆ EPS ಸಂಬಂಧಿಸಿದಂತೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ EPF ಮಹತ್ವದ ಹೆಜ್ಜೆ ಇಟ್ಟಿದೆ. ಪಿಂಚಣಿಯ ಹಳೆಯ ನಿಯಮವನ್ನು ಮತ್ತೆ ಜಾರಿ ಮಾಡೋಕ್ಕೆ ಹೊರಟಿದೆ ಅಂತ ಹೇಳಲಾಗಿದೆ. EPFದ ಈ ಕ್ರಮದಿಂದ ಲಕ್ಷಾಂತರ EPFO ಸದಸ್ಯರಿಗೆ ಹೈಯರ್ ಪೆನ್ಷನ್ ಸಿಗತ್ತೆ, ಹೆಚ್ಚಿನ ಪಿಂಚಣಿ ದೊರೆಯುತ್ತೆ ಅನ್ನೋ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. EPFO ಹೆಚ್ಚಿನ ಪಿಂಚಣಿ ನೌಕರರಿಗೆ ಜಾಕ್ಪಾಟ್ ಸಿಗತ್ತಾ ಅನ್ನೋದ್ರ ಬಗ್ಗೆ ನೋಡೋದಾದರೆ, EPFದ ಹಳೆ ಪಿಂಚಣಿಯನ್ನು ನೌಕರರ ಪಿಂಚಣಿ ಯೋಜನೆ ಕೊಡುಗೆಗಳಿಗೆ ಪೂರ್ಣ ವೇತನ, ಫುಲ್ ಸ್ಯಾಲರಿಯನ್ನು ಪೆನ್ಷನ್ನಿಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಈ ಹಿಂದೆ ಇತ್ತು. ಸ್ನೇಹಿತರೆ, EPFO 95 ಜಾರಿಯಾದಂಥ ಸಮಯದಲ್ಲಿ EPF 96ಅಲ್ಲಿ ಪ್ಯಾರಾಗ್ರಾಫ್ 11 ಇಂಟ್ರೊಡ್ಯೂಸ್ ಮಾಡಿದ್ರು. ಅದರ ಪ್ರಕಾರ ನಾವು ಎಷ್ಟು ಸ್ಯಾಲ್ರಿ ತಗೊಳ್ತಾ ಇದ್ದೀವೋ ಆ ಸ್ಯಾಲ್ರಿಯಲ್ಲಿ 12% ಪೆನ್ಷನ್ನಿಗೆ ಕೊಡ್ಬೋದು ಅನ್ನೋ ಒಂದು ಹಳೆಯ ನಿಯಮ ಅದು. ಈ EPF ಪೂರ್ಣ ಸಂಬಳದ ಆಧಾರದ ಮೇಲೆ ಹೆಚ್ಚಿನ ಪಿಂಚಣಿಯನ್ನು ಒದಗಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. EPF ನಿಯಮಗಳ ಪ್ರಕಾರ ಉದ್ಯೋಗಿಗಳು ಹಾಗೂ ಕಂಪನಿಗಳು ತಮ್ಮ ಬೇಸಿಕ್ ಪೇನಲ್ಲಿ ತುಟ್ಟಿ ಭತ್ಯೆ ಸೇರಿಸಿ, DAಯನ್ನು ಸೇರಿಸಿ 12% EPFಗೆ ಕೊಡುಗೆಯನ್ನು ಕೊಡಬೇಕು. ಅದೇ ರೀತಿ ಕಂಪನಿ ಕೊಡುಗೆಯಲ್ಲಿ 8.33% EPS ನೌಕರರ ಪಿಂಚಣಿ ಯೋಜನೆಗೆ ಹೋಗ್ತಾಯಿತ್ತು. ನಿವೃತ್ತಿಯ ನಂತರ ಇದನ್ನು ಮಾಸಿಕ ಪಿಂಚಣಿಯಾಗಿ, ಈ ಮಂತ್ಲಿ ಪೆನ್ಷನನ್ನಾಗಿ ಪಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಈ ಹಳೆಯ ನಿಯಮದ ಪ್ರಕಾರ. ಹಳೆ ನಿಯಮದ ಪ್ರಕಾರ ನಮ್ಮ ಎಷ್ಟು ಸಂಬಳ, ಆ್ಯಕ್ಚುಯಲ್ ಸ್ಯಾಲ್ರಿ ಎಷ್ಟು ಇರಲಿ, 50,000 ಇರಲಿ, 60,000 ಇರಲಿ, 70,000, ಅಷ್ಟರಲ್ಲಿ 12% ಫಿಕ್ಸ್ ಮಾಡಿ ಕೊಡ್ತಾಯಿದ್ರು. ಆವಾಗ ಪೆನ್ಷನನ್ನು ಜಾಸ್ತಿ ಪಡೆಯೋಕ್ಕೆ ಅವಕಾಶ ಇತ್ತು. EPFO ಪಿಂಚಣಿಯನ್ನು ಉದ್ಯೋಗಿಗಳ ಸಂಬಳದಲ್ಲಿ ಲೆಕ್ಕಾಚಾರ ಮಾಡ್ತಾಯಿದ್ರು. ಅದನ್ನು ಗರಿಷ್ಠ ಮಿತಿಯನ್ನು 15,000 ರೂಪಾಯಿಗೆ ಫಿಕ್ಸ್ ಮಾಡಿದ್ರು. ಹಾಗಾಗಿ ಹೆಚ್ಚಿನ ಪಿಂಚಣಿ ಪಡೆಯೋರು ಸಹ ಕಮ್ಮಿ ಪಿಂಚಣಿ ಪಡೆಯುವಂತೆ ಆಗಿತ್ತು. ಸೆಪ್ಟೆಂಬರ್ 1, 2014 ಮೊದಲು ನೌಕರರು ತಮ್ಮ ನಿಜವಾದ ಸಂಬಳದ ಆಧಾರದಲ್ಲಿ ಹೆಚ್ಚಿನ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇತ್ತು. ಹೆಚ್ಚಿನ ಕೊಡುಗೆಯನ್ನು ಕೊಟ್ಟು ಅದನ್ನು ಆಯ್ಕೆ ಮಾಡಿಕೊಂಡು ಪಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು.
ಇದು ಸಾರ್ವಜನಿಕ ವಲಯದ ಸಂಸ್ಥೆಗಳ ಉದ್ಯೋಗಿಗಳಿಗೆ ವಿಶೇಷವಾಗಿ ತುಂಬ ಹೆಲ್ಪ್ಫುಲ್ ಆಗೋದು. ಆದಾಗ್ಯೂ ಕೂಡ 2014ರಲ್ಲಿ ಸಂಬಳದ ಮಿತಿಯನ್ನು ನಿಗದಿಪಡಿಸಿದ್ರು, 15,000 ಅಂತ ಫಿಕ್ಸ್ ಮಾಡಿದ್ರು. ಅದರ ನಂತರ ಈ ಹೈಯರ್ ಪೆನ್ಷನ್ನ ಆಯ್ಕೆಯನ್ನು ಸ್ಟಾಪ್ ಮಾಡಿದರು. ಇದರಿಂದಾಗಿ ನೌಕರರಿಗೆ, ಕಾರ್ಮಿಕರಿಗೆ, ಪಿಂಚಣಿದಾರರಿಗೆ ತುಂಬ ಲಾಸ್ ಆಗ್ತಾಯಿತ್ತು. ಇದೀಗ EPFO ಸಂಸ್ಥೆ ಹಳೆ ಪಿಂಚಣಿ ಅಂದರೆ ಪಿಂಚಣಿಯ ಹಳೆ ನಿಯಮವನ್ನು ಮತ್ತೆ ಜಾರಿ ಮಾಡೋ ಕ್ರಮದಿಂದ ಎಲ್ಲರಿಗೂ ಹೆಚ್ಚಿನ ಪಿಂಚಣಿ ಒದಗಿಸಿದ್ದು ಮಾತ್ರವಲ್ಲದೆ ಈ ಹಿಂದೆ ಹೆಚ್ಚಿನ ಕೊಡುಗೆಯನ್ನು ಆರಿಸಿಕೊಂಡ ಚಂದಾದಾರರಿಗೆ ಈ ಹೊಸ ಕ್ರಮದಿಂದ ಭಾರಿ ಲಾಭ ಆಗುತ್ತೆ. ಅರ್ಥಾತ್ EPFOದ ಈ ನಿರ್ಧಾರದಿಂದ ನಿರ್ದಿಷ್ಟ ನೌಕರರಿಗೆ, ಎಲ್ಲರಿಗೂ ಅಂತ ಹೇಳ್ತೀರ, ನಿರ್ದಿಷ್ಟ ನೌಕರರಿಗೆ ಹೆಚ್ಚಿನ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಅವರು ಹೆಚ್ಚಿನ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಬಟ್ ಈಗಾಗಲ್ಲ. ಅದನ್ನು ಯಾವಾಗ ಮಾಡ್ಬೋದು ಅಂತ ಹೇಳಿದ್ರೆ 2014ಕ್ಕಿಂತ ಮುಂಚೆ ನೀವು ಡ್ಯೂಟಿಲಿದ್ದು ಅಥವಾ ರಿಟೈರ್ಡ್ ಆಗಿದ್ದರೆ ಅವರಿಗೆ ಅವಕಾಶ ಇದೆ. 2014 ಸೆಪ್ಟೆಂಬರ್ 1ರ ನಂತರ ಏನು ಅಪಾಯಿಂಟ್ ಆಗಿದ್ದೀರಿ ಅವರಿಗೆ ಈ ಅವಕಾಶ ಇಲ್ಲ. ಹಿಂದೆ ರಿಟೈರ್ಡ್ ಆದಂಥವರಿಗೆ ಈ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಈ ವರದಿಯಲ್ಲಿ ಒಂದು ಡಿಸ್ಕ್ಲೇಮರ್ ಕೂಡ ಹಾಕಿದರೆ, ಈ ಪೋಸ್ಟನ್ನು ಮಾಹಿತಿಗಾಗಿ ಮಾತ್ರ ಬರೆಯಲಾಗಿದೆ. ಯಾವುದೇ ರೀತಿಯ ಸರ್ಕಾರದ ಸಂಬಳ ಹೆಚ್ಚಳ ಅಥವಾ ಪಿಂಚಣಿ ಹೆಚ್ಚಳ ಖಚಿತಪಡಿಸೋದಿಲ್ಲ. ಇತ್ತೀಚಿನ ಹಾಗೂ ನಿಖರವಾದ ಮಾಹಿತಿಗಾಗಿ ಸರ್ಕಾರಿ ವೆಬ್ಸೈಟನ್ನು ಭೇಟಿ ಮಾಡಿ ಅಂತೇಳಿದೆ. ನಾನು ಹೇಳೋದು ಅದೇ. ಈ ವರದಿ ಬಂದ ನಂತರ ನಾನು ಹಲವಾರು ವೆಬ್ಸೈಟ್ಗಳನ್ನು, EPFO ವೆಬ್ಸೈಟ್ಗಳನ್ನು, EPFO ಕಚೇರಿಗಳಿಗೆ ಭೇಟಿ ನೀಡಿ ಇದ್ರ ಬಗ್ಗೆ ಮಾಹಿತಿಯನ್ನು ತಂದುಕೊಂಡೆ. ಹಾಗೂ ಕೇಂದ್ರ ಸರ್ಕಾರದ ಕೆಲವೊಂದು ಮೂಲಗಳಿಂದನೂ ಮಾಹಿತಿ ತರಿಸ್ಕೊಂಡಾಗ ಆ ರೀತಿಯ ಯಾವುದೇ ಯೋಚನೆ ಇಲ್ಲ ಅಂತ ಹೇಳಿ ತಿಳಿದು ಬಂದಿದೆ. ಹಾಗಾಗಿ ಹಳೆ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಹಳೆ ನಿಯಮಗಳು ಜಾರಿ ಆಗತ್ತೆ ಅನ್ನೋ ಅಂಶ ಇನ್ನೂ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ, ಅಧಿಕೃತ ಆದೇಶ ಕೂಡ ಬಂದಿಲ್ಲ. ಬಂದ ನಂತರ ನೌಕರರಿಗೆ ತುಂಬ ಯೂಸ್ ಆಗುತ್ತೆ. ನಾನು ಹೇಳೋದು ಏನು ಅಂದರೆ, ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪನ್ನು ಅಂಗೀಕರಿಸಿ, ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದಲ್ಲಿ 2014ಕ್ಕಿಂತ ಮುಂಚೆ ರಿಟೈರ್ಡ್ ಆದಂಥ ಪ್ರತಿಯೊಬ್ಬ ನೌಕರರಿಗೆ ಹಾಗೂ 2014ಕ್ಕಿಂತ ಮೊದಲು ಅಪಾಯಿಂಟ್ ಆಗಿ ಈಗ ಹಾಲಿ ಕೆಲಸ ಮಾಡ್ತಿರೋರಿಗೆ ಹೆಚ್ಚಿನ ಪಿಂಚಣಿ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿತ್ತು. ಹಾಗಾಗಿ ಎಲ್ಲರಿಗೂ ಕೂಡ ಹೆಚ್ಚಿನ ಪಿಂಚಣಿಯನ್ನು ಕೊಡುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬೇಕು. ಇದರಿಂದ ಲಕ್ಷಾಂತರ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಉಪಯೋಗ ಆಗುತ್ತೆ. ಅದರ ಜೊತೆಯಲ್ಲಿ ಮಿನಿಮಮ್ ಪೆನ್ಷನ್ ಹೆಚ್ಚಳ ಮಾಡಬೇಕು ಅಂತ ಹೇಳಿ ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಇರೋಂಥ ನಮ್ಮೆಲ್ಲರ ಹಿರಿಯ ಜೀವಗಳು, ಹಿರಿಯ ನಾಗರಿಕರು ಇರ್ಬೋದು, ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ತಕ್ಷಣ ಸರ್ಕಾರ ಈಗಿರುವಂಥ 1,000 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬೇಕು. ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರೈವೇಟ್ ಸೆಕ್ಟರ್ ಕೂಡ ದೇಶದ ಆರ್ಥಿಕತೆ ಬೆಳವಣಿಗೆಗೆ, ದೇಶದ ಅಭಿವೃದ್ಧಿಗೆ ಪೂರಕವಾಗುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ದೇಶ ಕಟ್ಟುವಂಥ ಕೆಲಸವನ್ನು ಮಾಡಿರುವಂಥ ನಿವೃತ್ತ ನೌಕರರು, ಪಿಂಚಣಿದಾರರು, ಹಿರಿಯ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಈಗಿರುವಂಥ ಮಿನಿಮಮ್ ಪೆನ್ಷನನ್ನು 1,000 ರೂಪಾಯಿಯಿಂದ 10,000 ರೂಪಾಯಿಗಾದರೂ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ಇದು ಭಿಕ್ಷೆ ಕೊಡ್ತಾ ಇಲ್ಲ ಸ್ವಾಮಿ, ಇದು ನಮ್ಮಗಳ ಹಕ್ಕು. ಈ ಹಕ್ಕನ್ನು ದಯವಿಟ್ಟು ಕೊಡಿ. ಈ ಬಗ್ಗೆ ಇದೇ ತಿಂಗಳ 9, 10, 11ನೇ ತಾರೀಕು ದೆಹಲಿಯಲ್ಲಿ NSC ವತಿಯಿಂದ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ರಮಕಾಂತ್ ನರಗುಂದ್ ಹಾಗೂ ಅವರ ತಂಡದವರು. ಯಾರೆಲ್ಲ ಹೋಗೋಕ್ಕೆ ಇಚ್ಛೆ ಇದೆ ದಯವಿಟ್ಟು ಆ ಸಭೆಗೆ ಹೋಗಿ ಭಾಗವಹಿಸಿ ನಮ್ಮೆಲ್ಲರ ಹಕ್ಕನ್ನು ಪಡೆಯೋಣ ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ, ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಲು ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು. ಜೈ ಹಿಂದ್, ಜೈ